ಹಾಯ್ ಎಲ್ಲರಿಗೂ, ಎಲ್ಲ ಅಡುಗೆ ಮನೆಯವ್ರಿಗೂ ಸ್ವಾಗತ. ನಮ್ಮ ದೇಹದಲ್ಲಿ ಶುಗರ್ನ ಕಂಟ್ರೋಲ್ ಆಗಿ ಇಟ್ಕೊಳ್ಳೋದಕ್ಕೆ ಒಂದು ಮನೆ ಮದ್ದು ನುಗ್ಗೆ ಸೊಪ್ಪು, ಬೇವಿನ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನು ಕೂಡ ನಾನು ಬಿಡಿಸ್ಕೊಂಡಿದ್ದೀನಿ. 3 ಥರ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಹಾಗಲಕಾಯಿನ ತೊಗೊಂಡಿದ್ದೀನಿ. ಹಾಗಲಕಾಯಿನ ನೀಟಾಗಿ ಕಟ್ ಮಾಡಿ ತೊಗೋಬೇಕಾಗುತ್ತೆ ಸಣ್ಣಕ್ಕೆ. ಹಾಗೆ ಬೀಜ ಸಮೇತ ಸೇರಿಸಿ ರುಬ್ಬಬೇಕು. ಸ್ವಲ್ಪ ಒಂದು 3-4 ಸ್ಪೂನಷ್ಟು ನಾನು ಮೆಂತ್ಯ ಕಾಳು ಎಷ್ಟು ಬೇಕಾದರೂ ನೀವು ಹಾಕ್ಕೋಬೋದು. ಮೆಂತ್ಯ ಕಾಳು ತುಂಬಾ ಒಳ್ಳೆಯದು. ನೋಡಿ, ಇದಿಷ್ಟು ಸೇರಿಸ್ಕೊತಾ ಇದ್ದೀನಿ. ನಾನು 5 ಐಟಮ್ ಹಾಕ್ಕೊಂಡಿದ್ದೀನಿ. 3 ಥರ ಸೊಪ್ಪು, ಹಾಗಲಕಾಯಿ, ಮೆಂತ್ಯ ಕಾಳು. ಇದಿಷ್ಟು ನಾವು ಹಾಕಿರೋ ನೀರಿನ ಅಂಶ ಹೋಗ್ಬೇಕಂದ್ರೆ ನಾವು ಒಂದು 2-3 ಅವರ್ ಬಿಸಿಲಲ್ಲಿ ಇಡಬೇಕಾಗುತ್ತೆ. ನಾನು ಹಾಕಿರೋ ನೀರೆಲ್ಲ ಹೀರ್ಕೊಂಡಿದ್ದೆ. ನೋಡಿ, ಈ ಗುಂಡೆ ಕಟ್ಟೋಕ್ಕೆ ಚೆನ್ನಾಗಿರುತ್ತೆ. ಮನೇಲಿ ಯಾರಿಗೂ ಶುಗರ್ ಇಲ್ಲ, ಆದರೂ ಇದನ್ನು ನಾವು ಬೆಳಗ್ಗೆ ಹಾಳು ಹೊಟ್ಟೆಲ್ಲೇ ತೊಗೊತೀವಿ. ತುಂಬಾ ಒಳ್ಳೆಯದು. ಶುಗರ್ ಇರೋರು ಮಾತ್ರೆ ತೊಗೊಳ್ತಾ ಇದ್ದರೆ ತೊಗೊಂಡಾದಮೇಲೆ ಟ್ಯಾಬ್ಲೆಟ್ನ ಇದನ್ನು ಮತ್ತೆ ತಿಂಡಿ ಮುಂಚೆ 2 ತೊಗೊಳ್ಳಿ. ತುಂಬಾ ಒಳ್ಳೆಯದು. ಶುಗರ್ ಕಂಟ್ರೋಲ್ ಆಗಿರುತ್ತೆ. ಟ್ರೈ ಮಾಡಿ. ಇಷ್ಟ